ನಮಸ್ಕಾರ. ಆಷಾಢ ಮಾಸದ ಕಗ್ಗತ್ತಲ ರಾತ್ರಿ ಅಂದಾಕ್ಷಣ ನಮ್ಗೆಲ್ರಿಗೂ ನೆನ್ಪಾಗೋದು ಭೀಮನ ಅಮಾವಾಸ್ಯೆ. ಕರುನಾಡಿನ ಮೂಲೆ ಮೂಲೆಯಲ್ಲೂ ಆಚರಿಸುವ ಈ ಹಬ್ಬ ಬರೀ ಒಂದು ಸಂಪ್ರದಾಯ ಅಷ್ಟೇ ಅಲ್ಲ, ಇದರ ಹಿಂದೆ ಸಾವನ್ನೇ ಗೆದ್ದ ಒಂದು ಅದ್ಭುತವಾದ ನಂಬಿಕೆಯ, ಪ್ರೇಮದ ಕಥೆ ಅಡಗಿದೆ. ಬನ್ನಿ, ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಯಲ್ಲಿ ತಲೆಮಾರುಗಳಿಂದ ನಮ್ಮನ್ನ ಕಾಪಾಡ್ಕೊಂಡು ಬಂದಿರೋ ಈ ರೋಮಾಂಚಕಾರಿ ಕಥೆಯ ಮೂಲವನ್ನ ಒಟ್ಟಿಗೆ ಅನ್ವೇಷಣೆ ಮಾಡೋಣ. ಈಗ ನಮ್ಮೆಲ್ಲರ ಮನಸ್ಸಲ್ಲಿ ಬರೋ ಮೊದಲನೇ ಪ್ರಶ್ನೆ ಅಂದ್ರೆ, ಭೀಮನ ಅಮಾವಾಸ್ಯೆ ಅಂದ ತಕ್ಷಣ ನಮಗೆ ಮಹಾಭಾರತದ ಗದಾಧಾರಿ ಭೀಮ ನೆನ್ಪಾಗ್ತಾನೆ ಅಲ್ವಾ? ಆದ್ರೆ ಈ ಹಬ್ಬಕ್ಕೂ ಪಾಂಡವ ಭೀಮನಿಗೂ ನಿಜವಾಗ್ಲೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ ಇಲ್ಲ. ಇದು ತುಂಬಾ ಜನರಲ್ಲಿರೋ ಒಂದು ಸಾಮಾನ್ಯವಾದ ತಪ್ಪು ಕಲ್ಪನೆ. ಹೆಸರನ್ನ ಕೇಳಿ ಇದು ಮಹಾಭಾರತದ ಕತೆ ಅಂತ ನಾವು ಅಂದ್ಕೊಳ್ತೀವಿ, ಆದ್ರೆ ಅಸಲಿ ಸತ್ಯನೇ ಬೇರೆ. ಸತ್ಯ ಏನಪ್ಪಾ ಅಂದ್ರೆ, ಮಹಾಭಾರತದ ಭೀಮನಿಗೂ ಈ ವ್ರತಕ್ಕೂ ಏನೇನೂ ಸಂಬಂಧನೇ ಇಲ್ಲ. ಬದಲಾಗಿ ಈ ಇಡೀ ಆಚರಣೆ ಭೀಮೇಶ್ವರನಿಗೆ, ಅಂದ್ರೆ ಸಾಕ್ಷಾತ್ ಪರಮಶಿವನ ಆರಾಧನೆಗೆ ಮೀಸಲಾಗಿರೋದು. ಇದು ಮಹಾಭಾರತದಿಂದ ಬಂದಿದ್ದಲ್ಲ, ಬದಲಾಗಿ ಪರಮಶಿವನ ಮೇಲಿರುವ ಅಚಲವಾದ ಭಕ್ತಿಯಿಂದ ಹುಟ್ಟಿಕೊಂಡಿರೋ ಒಂದು ದಿವ್ಯ ಪರಂಪರೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಈ ವ್ರತದ ಮೂಲ ಹೆಸರನ್ನ ನೋಡ್ಬೇಕು. ಪ್ರಾಚೀನ ಗ್ರಂಥಗಳಲ್ಲಿ ಇದನ್ನ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೆದಿದ್ದಾರೆ. ಅಂದ್ರೆ ಜ್ಯೋತಿ ಸ್ವರೂಪನಾದ ಭೀಮೇಶ್ವರ ಶಿವನ ಪ್ರಾರ್ಥನೆ. ಇದು ಯಾವುದೇ ಮನುಷ್ಯನ ಆರಾಧನೆಯಲ್ಲ, ಬದಲಾಗಿ ಶಿವನ ದೈವಿಕ ಶಕ್ತಿಯ ಆರಾಧನೆ. ಈ ಪ್ರಾಚೀನ ಹೆಸರೇ ಮುಂದೆ ನಡೆಯೋ ಒಂದು ದೊಡ್ಡ ಪವಾಡಕ್ಕೆ ಹಿನ್ನೆಲೆಯನ್ನ ಒದಗಿಸುತ್ತೆ. ಭಾಗ 1: ಅನಾಥ ತಂಗಿಯ ಕಣ್ಣೀರು. ಈ ಜಾನಪದ ಕಥೆಯ ಆರಂಭ ಹೇಗಾಗತ್ತೆ ಅಂತ ನೋಡೋಣ. ಈ ಕಥೆ ಶುರುವಾಗೋದು ಒಂದು ಸಣ್ಣ ಹಳ್ಳಿಯ ಬಡ ಬ್ರಾಹ್ಮಣ ಕುಟುಂಬದಿಂದ. ಅವರು ಅಪ್ಪಟ ಶಿವಭಕ್ತರು. ಆ ವಯಸ್ಸಾದ ತಂದೆ ತಾಯಿ ತಮ್ಮ ಜೀವಮಾನದ ಕನಸಾಗಿದ್ದ ಕಾಶಿ ಯಾತ್ರೆಗೆ ಅಂತ ಹೊರಡ್ತಾರೆ. ಆದರೆ ವರ್ಷಗಳೇ ಕಳೆದರೂ ಅವರು ವಾಪಸ್ ಬರೋದೇ ಇಲ್ಲ. ಆ ಹುಡುಗಿ ಅನಾಥಳಾಗ್ತಾಳೆ. ಅವಳ ಸ್ವಂತ ಅಣ್ಣ ಅತ್ತಿಗೆ ಅವಳನ್ನು ತೀವ್ರವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಪಾಪ, ಅವಳ ಪಾಡಿಗೆ ಅವಳು ಕಷ್ಟಪಟ್ಕೊಂಡು ಬದುಕ್ತಿರ್ತಾಳೆ. ಸರಿ, ಇದೇ ಸಮಯದಲ್ಲಿ ಪಕ್ಕದ ರಾಜ್ಯದಲ್ಲಿ ಒಂದು ಆಘಾತಕಾರಿ ಘಟನೆ ನಡೆಯುತ್ತೆ. ಮದುವೆಗೆ ತಯಾರಾಗಿದ್ದ ಯುವರಾಜ ಅಕಾಲಿಕವಾಗಿ ಸಾವನ್ನಪ್ತಾನೆ. ಭಾಗ 2: ಮೃತರಾಜನೊಂದಿಗೆ ವಿವಾಹ ಮತ್ತು ಅಣ್ಣನ ದುರಾಸೆ. ಇತ್ತ ಅರಮನೆ ಶೋಕದಲ್ಲಿ ಮುಳುಗಿರುತ್ತೆ. ಆದ್ರೆ ಅವರ ರಾಜಮನೆತನದ ಸಂಪ್ರದಾಯದ ಪ್ರಕಾರ ಆ ಸತ್ತ ಯುವರಾಜನ ಅಂತ್ಯ ಸಂಸ್ಕಾರ ಆಗೋಕ್ಕೂ ಮುನ್ನ ಅವನ ಮದುವೆ ಆಗ್ಲೇಬೇಕಿರುತ್ತೆ. ಇದಕ್ಕಾಗಿ ಒಂದು ಘೋಷಣೆ ಮಾಡ್ತಾರೆ: ಸತ್ತ ಯುವರಾಜನನ್ನ ಮದುವೆ ಆಗೋ ಕನ್ಯೆಗೆ ಅಪಾರವಾದ ಸಂಪತ್ತು ಕೊಡ್ತೀವಿ ಅಂತ. ದುರಾಸೆ ಮನುಷ್ಯನ ವಿವೇಕನ ಹೇಗೆ ಕಸಿದುಕೊಳ್ಳುತ್ತೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ. ಹಣದ ಆಸೆಗೆ ಬಿದ್ದ ಅಣ್ಣ ತನ್ನ ಸ್ವಂತ ತಂಗಿಯ ಭವಿಷ್ಯನೇ ಮಾರಾಟ ಮಾಡೋಕೆ ಮುಂದಾಗ್ತಾನೆ. ಅವಳ ಕಣ್ಣೀರನ್ನಾಗ್ಲಿ ಅವಳ ಒಪ್ಪಿಗೆಯನ್ನಾಗ್ಲಿ ಕೇಳೋದೇ ಇಲ್ಲ. ಬರೀ ಸಂಪತ್ತಿಗಾಗಿ ಆ ಜೀವಂತ ತಂಗಿನ ಸತ್ತ ರಾಜ್ಕುಮಾರನ ಜೊತೆ ಬಲವಂತವಾಗಿ ಮದುವೆ ಮಾಡಿಸ್ತಾನೆ. ಭಾಗ 3: ಅಮಾವಾಸ್ಯೆಯ ಕಗ್ಗತ್ತಲು, ನಿರಾಶೆಯ ರಾತ್ರಿ. ಸಾಮಾನ್ಯವಾಗಿ ಮದುವೆ ಅಂದ್ರೆ ಹೊಸ ಬದುಕಿನ ಆರಂಭ ಅಲ್ವಾ? ಆದರೆ ಇಲ್ಲಿ ಮದುವೆಯಾದ ತಕ್ಷಣನೇ ಅಂತಿಮ ಯಾತ್ರೆ ಶುರುವಾಗುತ್ತೆ. ಈ ದೃಶ್ಯನ ಸ್ವಲ್ಪ ಊಹಿಸ್ಕೊಳ್ಳಿ. ಭಗೀರಥ ನದಿಯ ದಡ, ಸುತ್ತಲೂ ಸ್ಮಶಾನದಂತಹ ಮೌನ, ಆಕಾಶದಲ್ಲಿ ಚಂದ್ರನ ಸುಳಿವೇ ಇಲ್ಲ, ದಟ್ಟವಾದ ಅಮಾವಾಸ್ಯೆಯ ಕಗ್ಗತ್ತಲು. ಅಂತ್ಯ ಸಂಸ್ಕಾರಕ್ಕೆ ಅಂತ ನದಿ ದಡದಲ್ಲಿ ಚಿತೆ ಸಿದ್ಧ ಆಗ್ತಿದೆ. ಇಂತಹ ಭಯಾನಕ ಸನ್ನಿವೇಶದಲ್ಲಿ ಆ ಚಿಕ್ಕ ವಯಸ್ಸಿನ ಹುಡುಗಿ ತನ್ನ ಸತ್ತ ಗಂಡನ ದೇಹದ ಪಕ್ಕ ಒಂಟಿಯಾಗಿ ಕೂತಿದ್ದಾಳೆ. ಎಲ್ಲಿ ನೋಡಿದ್ರೂ ಬರೀ ಕತ್ಲು, ನಿರಾಶೆ. ಇಷ್ಟೆಲ್ಲ ಆಗ್ತಿರೋವಾಗ್ಲೇ ಪ್ರಕೃತಿ ಕೂಡ ತನ್ನ ರೌದ್ರಾವತಾರನ ತೋರ್ಸಕ್ಕೆ ಶುರು ಮಾಡುತ್ತೆ. ದಿಢೀರಂತ ಆಕಾಶವೇ ಸೀಳುವಂತಹ ಭಯಂಕರ ಗುಡುಗು, ಕಣ್ಣು ಕೋರೈಸುವ ಸಿಡಿಲು, ಜೊತೆಗೆ ಧಾರಾಕಾರ ಮಳೆ. ಮಳೆಯ ರಭಸ ಎಷ್ಟಿದೆ ಅಂದ್ರೆ ಅಲ್ಲಿ ಸೇರಿದ್ದ ರಾಜಮನೆತನದವರು, ಆಕೆ ಅಣ್ಣ ಸೇರಿದಂತೆ ಎಲ್ರೂ ಜೀವ ಉಳಿಸ್ಕೊಳ್ಳೋಕೆ ಜಾಗ ಹುಡುಕೊಂಡು ಅಲ್ಲಿಂದ ಓಡೇ ಹೋಗ್ತಾರೆ. ಎಲ್ಲರೂ ಓಡಿ ಹೋದ್ರು, ಆದ್ರೆ ಆ ವಿಪರೀತ ಮಳೆ ಗಾಳಿಯ ಮಧ್ಯ ಒಬ್ಬಳೇ ಒಬ್ಬ ಹುಡುಗಿ ಮಾತ್ರ ಅಲ್ಲಿ ಉಳಿದುಕೊಳ್ತಾಳೆ. ತನ್ನ ಮೃತಪತಿಯ ದೇಹದ ಪಕ್ಕ ಕೂತು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ. ಅಲ್ಲಿ ಸುರಿತಿದ್ದ ಭಾರೀ ಮಳೆಯ ಹನಿಗಳಿಗಿಂತ ಅವಳ ಕಣ್ಣೀರು ಹೆಚ್ಚಾಗಿ ಹರಿಯುತ್ತಿತ್ತು. ಆಕೆಯ ಆ ಒಂಟಿತನ, ಆ ನೋವು ಎಂಥವರ ಹೃದಯನಾದ್ರೂ ಕರಗಿಸೋ ಹಾಗಿತ್ತು. ಭಾಗ 4: ಒಂದು ಅದ್ಭುತ ಪವಾಡ, ದೈವಿಕ ಶಕ್ತಿಯ ಪ್ರವೇಶ. ನಮ್ಮ ಬದುಕಿನಲ್ಲಿ ಯಾವಾಗ ಎಲ್ಲಾ ದಾರಿಗಳು ಮುಚ್ಚೋಗಿದೆ ಅಂತ ಅನ್ಸುತ್ತೋ ಆಗಲೇ ನೋಡಿ ದೈವಿಕ ಶಕ್ತಿ ಕೆಲ್ಸ ಮಾಡೋಕೆ ಶುರು ಮಾಡೋದು. ಆ ಮಧ್ಯರಾತ್ರಿಯಲ್ಲಿ ಆ ಧಾರಾಕಾರ ಮಳೆಯ ನಡುವೆ ಇಬ್ರು ವಯಸ್ಸಾದ ದಂಪತಿಗಳು ಆಕೆಯ ಬಳಿ ಬರ್ತಾರೆ. ಮಗಳೇ, ಈ ಮಧ್ಯರಾತ್ರಿಯಲ್ಲಿ ಒಬ್ಬಳೇ ಯಾಕೆ ಅಳ್ತಿದ್ಯಾ ಅಂತ ತುಂಬಾ ಪ್ರೀತಿಯಿಂದ ಕೇಳ್ತಾರೆ. ಆಕೆ ತನ್ನ ಕಣ್ಣೀರಿನ ಕಥೆಯನ್ನ ಹೇಳ್ಕೊಂಡಾಗ ನೋಡುತ್ತಿದ್ದಂಗೆ ಆ ಸಾಮಾನ್ಯ ವೃದ್ಧರ ರೂಪ ಬದಲಾಗೋಕೆ ಶುರುವಾಗುತ್ತೆ. ಅವರ ದೇಹದಿಂದ ಬಂದಂತಹ ದಿವ್ಯ ಪ್ರಕಾಶ ಆ ಇಡೀ ಕಗ್ಗತ್ತಲನ್ನೇ ಬೆಳಗಿಸುತ್ತೆ. ಹೌದು, ಅಲ್ಲಿ ಬಂದಿದ್ದವರು ಯಾರು ಗೊತ್ತಾ? ಸಾಮಾನ್ಯ ಮನುಷ್ಯರಲ್ಲ, ಸಾಕ್ಷಾತ್ ಜಗನ್ಮಾತೆ ಪಾರ್ವತೀದೇವಿ ಮತ್ತು
ಪರಮಶಿವ. ಪಾರ್ವತೀದೇವಿ ಆ ಹುಡುಗಿಯನ್ನ ಅಪ್ಕೊಂಡು ಸಮಾಧಾನ ಮಾಡ್ತಾರೆ. ಆಗ ಪರಮಶಿವನು ಆಕೆಗೆ ಒಂದು ಮಹಾವ್ರತವನ್ನ ಉಪದೇಶ ಮಾಡ್ತಾನೆ. ಇಂದಿನ ಈ ಅಮಾವಾಸ್ಯೆಯ ರಾತ್ರಿ ನನ್ನನ್ನ ಭಕ್ತಿಯಿಂದ ಆರಾಧಿಸು, ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಿಸು. ನಿನ್ನ ಭಕ್ತಿ ಎಂದಿಗೂ ವ್ಯರ್ಥ ಆಗೋದಿಲ್ಲ ಅಂತ ಸಾಕ್ಷಾತ್ ಶಿವನೇ ಆಕೆಗೆ ಅಭಯ ನೀಡ್ತಾನೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ದೊಡ್ಡ ತತ್ವ ಇದೆ. ಪವಾಡಗಳು ಹೇಗೆ ನಡೆಯುತ್ತೆ? ಮೊದಲನೇದು ನಿಸ್ವಾರ್ಥ ಭಕ್ತಿ. ಆ ಹುಡುಗಿಗೆ ಅರಮನೆಯ ಸಂಪತ್ತಿನ ಮೇಲೆ ಸ್ವಲ್ಪವೂ ಆಸೆ ಇರಲಿಲ್ಲ. ಎರಡನೇದು ಅಚಲವಾದ ನಂಬಿಕೆ. ಆಕೆ ಶಿವನನ್ನ ಸಂಪೂರ್ಣವಾಗಿ ನಂಬುದ್ಲು. ಈ ಭಕ್ತಿ ಮತ್ತು ನಂಬಿಕೆ ಒಂದಾದಾಗ ಮೂರನೇ ಹಂತ ತಾನಾಗೇ ಒಲಿಯುತ್ತೆ. ಅದೇ ದೈವಿಕ ಕೃಪೆ. ಆ ಕಗ್ಗತ್ತಲಿನಲ್ಲಿ ಕಣ್ಣೀರಿನಿಂದಲೇ ಆಕೆ ಆ ವ್ರತವನ್ನ ಆಚರಿಸುತ್ತಾಳೆ. ಆಕೆ ಬೇಡಿಕೊಂಡಿದ್ದು ಒಂದೇ ಒಂದು ವರ, ನನ್ನ ಗಂಡನಿಗೆ ಜೀವ ಕೊಡುವಂತ. ಆಕೆಯ ಅಚಲ ಭಕ್ತಿಗೆ ಮೆಚ್ಚಿದ ಭೀಮೇಶ್ವರನು ಆ ಮೃತ ಯುವರಾಜನಿಗೆ ಮತ್ತೆ ಜೀವ ಕರುಣಿಸುತ್ತಾನೆ. ಆಶ್ಚರ್ಯ ಏನಪ್ಪಾ ಅಂದ್ರೆ, ಆ ಮೃತದೇಹ ಮೆಲ್ಲನೆ ಕಣ್ಣು ತೆರೆಯುತ್ತೆ. ವಿಧವೆಯಾಗಬೇಕಿದ್ದ ಆ ಹುಡುಗಿ ಶಿವಪಾರ್ವತಿಯರ ಕೃಪೆಯಿಂದ ಪುನಃ ಸೌಭಾಗ್ಯವತಿಯಾಗ್ತಾಳೆ. ಇದೇ ನೋಡಿ ಸಾವನ್ನೇ ಗೆದ್ದ ನಂಬಿಕೆಯ ಕಥೆ. ಭಾಗ 5. ನಂಬಿಕೆಯ ಪರಂಪರೆ. ಕರುನಾಡು ಇಂದಿಗೂ ಆಚರಿಸುವ ಹಬ್ಬ. 100 ವರ್ಷಗಳ ಹಿಂದಿನ ಈ ಪವಾಡ ಬರೀ ಒಂದು ಕಥೆಯಾಗಿ ಉಳಿದಿಲ್ಲ. ಇವತ್ತಿಗೂ ಮನೆ ಮನೆಗಳಲ್ಲಿ ಹೆಣ್ಣುಮಕ್ಕಳು ಅಷ್ಟೇ ನಂಬಿಕೆಯಿಂದ ಆಚರಿಸೋ ಒಂದು ಶ್ರೇಷ್ಠ ಹಬ್ಬವಾಗಿ ಮಾರ್ಪಟ್ಟಿದೆ. ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ, ತಮ್ಮ ಇಡೀ ಕುಟುಂಬದ ಕ್ಷೇಮಕ್ಕಾಗಿ ಈ ಆಚರಣೆ ಮಾಡ್ತಾರೆ. ಹಾಗೆಯೇ ಅವಿವಾಹಿತ ಕನ್ಯೆಯರು ಭವಿಷ್ಯದಲ್ಲಿ ತಮಗೆ ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ಳೋ ಜೀವನ ಸಂಗಾತಿ ಸಿಗಲಿ ಅನ್ನೋ ಸಂಕಲ್ಪದಿಂದ ಈ ಭೀಮನ ಅಮಾವಾಸ್ಯ ವ್ರತವನ್ನ ಭಕ್ತಿಭಾವದಿಂದ ಆಚರಿಸ್ತಾರೆ. ಈ ವಿಶೇಷವಾದ ಮಾಹಿತಿಯ ಕೊನೆಯಲ್ಲಿ ಒಂದು ಬಹುಮುಖ್ಯವಾದ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಕೇವಲ ಒಂದು ಅಚಲವಾದ, ನಿಸ್ವಾರ್ಥವಾದ ನಂಬಿಕೆ ಸಾವನ್ನೇ ಗೆಲ್ಲುವ ಶಕ್ತಿ ಹೊಂದಿದೆ ಅಂದ್ಮೇಲೆ ನಮ್ಮ ಇಂದಿನ ಬದುಕಿನಲ್ಲಿ ಅದೇ ನಂಬಿಕೆ ಎಂತಹ ಪವಾಡಗಳನ್ನು ಸೃಷ್ಟಿ ಮಾಡಬಹುದು ಅಲ್ವಾ? ಭೀಮನ ಅಮಾವಾಸ್ಯೆ ನಮ್ಗೆ ಕಲಿಸೋ ಪಾಠ ಕೂಡ ಇದೆ. ಕತ್ತಲು ಎಷ್ಟೇ ದಟ್ಟವಾಗಿದ್ರೂ ನಂಬಿಕೆ ಅನ್ನೋ ಬೆಳಕು ಸದಾ ಒಂದು ಹೊಸ ಉದಯವನ್ನ ತರುತ್ತೆ. ಈ ಒಳನೋಟಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಗೆ ತುಂಬಾ ಖುಷಿಯಾಗಿದೆ. ದೈವಿಕ ಕೃಪೆ ಸದಾ ನಮ್ಮೆಲ್ಲರ ಮೇಲಿರ್ಲಿ.